ಮಹಿಳೆಯರ ಸಾಧನೆಗೆ ಪುರುಷರೇ ಕಾರಣ. ಭಾರತಿ ದೇವಿ ರಾಜ್ಗುರು. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಎರಡು ಗಾಲಿ ಸಮವಾಗಿ ಇದ್ದರೆ ಪುರುಷರು ಸಹಕಾರ ನೀಡಿದ್ದಲೇ ಮಹಿಳೆಯರು ಸಾಧನೆ ಮಾಡಲು ಸಾಧ್ಯ. ಹಿಂದೆ ಮಾಡಿಟ್ಟ ಬುತ್ತಿಯನ್ನ ಸಮವಾಗಿ ವಿದ್ಯೆಯನ್ನ ಹಂಚುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಸಂಗೀತಗಾರರು ಹೆಚ್ಚು ಕಡಿಮೆ ಎಂಬ ಹಿರಿಮೆ ಮಾಡಿಕೊಳ್ಳದೆ ಸಂಗೀತ ಕೇಳಲು ನನ್ನ ಆಯುಷ್ಯನ್ನ ಹೆಚ್ಚಾಗುತ್ತಿದೆ ಎಂದು ಅವ್ವ ಭಾರತಿ ದೇವಿ ರಾಜ್ಗುರುರವರು ಹೇಳಿದರು. ಸರಸ್ವತಿ ಸಂಗೀತ ವಿದ್ಯಾಲಯ ಮತ್ತು ಅಭಿಜ್ಞಾ ಸಂಗೀತ ಅಕಾಡೆಮಿ ಸಂಯೋಜಿಸಿದ ಮಹಿಳಾ ದಿನಾಚರಣೆ ಅಂಗವಾಗಿ ಮಾನಿನಿ ಸಂಗೀತ ಸಂಭ್ರಮ ಮತ್ತು ಮಹಿಳೆಯರ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪುರುಷರಿಗೆ ಯಾವುದೇ ಕೆಲಸ ಇರುವುದಿಲ್ಲ, ಆದರೆ ಮಹಿಳೆಯರಿಗೆ ಮನೆಯಲ್ಲಿ ಸಾಕಷ್ಟು ಕೆಲಸ ಮಾಡುತ್ತಾರೆ. ಮಾರ್ಚ್ ತಿಂಗಳಿನಲ್ಲಿ ಒಂದು ದಿನ ಗುರುತಿಸಿ ಮಹಿಳಾ ದಿನಾಚರಣೆ ಆಚರಣೆ ಮಾಡುವುದು ಅಷ್ಟೇ ಅಲ್ಲ, ಪ್ರತಿದಿನವೂ ಅದು ಮಹಿಳೆ ದಿನಾಚರಣೆ ಆಗಿದೆ ಎಂದು ಸವಿತಾ ಅಮರ್ ಶೆಟ್ಟಿ ಹೇಳಿದರು. ಕಾರ್ಯಕ್ರಮವನ್ನು ಮಾಯಾ ರಾಮನ್ ರವರು ನಿರೂಪಿಸಿದರು. ಡಾಕ್ಟರ್ ಮುಕ್ತಾ ಮಜುಮ್ದಾರ್ ಮತ್ತು ಪ್ರತಿಭಾ ಹೆಗಡೆ ಗಾಯನವನ್ನ ಪ್ರಸ್ತುತಪಡಿಸಿದರು. ಮಾನಿನಿ ಸಂಗೀತ ಕಾರ್ಯಕ್ರಮವು ನಂತರ ಜರುಗಿತು. ಈ ಸಂದರ್ಭದಲ್ಲಿ ಸುಜಾತಾ ಗೌರವ್, ವೀಣಾ ಸೌದತ್ತಿ, ಅರ್ಚನಾ ಪತ್ತಾರ್, ನೂರ್ಜಾನ್ ನದಾಫ್, ಪೂರ್ಣಿಮಾ ಮುಕ್ಕುಂಡಿ, ಭಾರ್ಗವಿ ಗುಡಿ, ಪ್ರತಿಭಾ ಹೆಗಡೆ, ಶಾರದಾ ಭಟ್, ರಾಧಾ ದೇಸಾಯಿ, ರೇಣುಕಾ ನಾಗೂಡ್, ವಿದುಷಿ ಪ್ರತಿಭಾ ಹೆಗಡೆ, ವೀಣಾ ಅಂಜನಾ ಹೆಗಡೆ, ವಿಜೇತಾ ಹೆಗಡೆ, ಪೂರ್ಣಿಮಾ ಶಮನ್, ರೈ ಗಲ್ಗಲಿ, ಸಂಗೀತ ಹಾಡುಗಾರರು, ಕೇಳುಗರು, ಪ್ರಿಯರು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅವಕಾಶಗಳು ಎಲ್ಲ ಮಹಿಳೆಯರಿಗೆ ಸಿಕ್ಕಿದವು. ಆದ್ರೆ ನಾವು ಯಾಕೆ ನಾಲ್ಕು ಗೋಡೆ ಒಳಗೆ ಇದ್ವಿ ಅಂತ ಅನ್ನೋದ ನಾವು ವಂಚಿತರು ಆಗಿದ್ದು ನಿಜ. ಆದ್ರೆ ಎಂಥ ಸವಾಲುಗಳು ಬಂದ್ರೂ ಎದುರಿಸುವಂತ ಶಕ್ತಿ ಆ ಮಹಿಳೆಗದ. ಯಾಕಂದ್ರೆ ಇವತ್ತು ಮೇಡಮ್ ಹೇಳಿದ್ರು, ಬಹಳ ಸವಾಲುಗಳನ್ನ ಮನೆ ನಿಭಾಯಿಸೋದಷ್ಟೇ ಅಲ್ಲ, ಅವರ ವೃತ್ತಿಯಲ್ಲಿರುವಂಥ ಸಮಾಜ ಕ್ಷೇತ್ರದಲ್ಲಿ ಅವರು ಏನಂದ್ರೆ ಅಲ್ಲಿನೂ ಹೂವಣಿಸ್ಕೊಳ್ಬೇಕು, ಮನ್ಯಾಗೂ ಹೂವಣಿಸ್ಕೋಬೇಕು. ಇವತ್ತೆಲ್ಲರೂ ಮಹಿಳೆಯರಿಗೆ ಸನ್ಮಾನ ಮಾಡ್ತಾರಂದ್ರೆ ಅದಷ್ಟು ಈಸಿ ಅಲ್ಲ. ಅವರು ಮಾಡಿರುವಂಥ ಸಾಧನೆ ಏನಂದ್ರೆ ಮನೆ ಗೆದ್ದು ಮಾರ್ ಗೆಲ್ಲಂತಾರಲ್ಲ, ಮನೆ ಜನ ಗೆದ್ದು ಮನೆ ಕೆಲಸ ನಿಭಾಯಿಸಿ ಹೊರಗೆ ಬಂದು ಸಮಾಜ ಕೆಲಸ ನಿಭಾಯಿಸಿದಾಗ ನಮಗೊಂದು ಏನಂದ್ರೆ ಕೆಲಸಗಳನ್ನ ಮಾಡಲಿಕ್ಕೆ ಒಂದು ಏನಂದ್ರೆ ಅಲ್ಲಿ ನಮ್ಮ ಸರಳವಾದ ದಾರಿ ಸಿಗ್ತದೆ. ಮಹಿಳಾ ದಿನಾಚರಣೆ ಮಹಿಳೆಯರು ಕೂಡಿ ಪುರುಷರನ್ನು ಸುತ್ತ ಅಷ್ಟು ಸನ್ಮಾನಾರ್ಥವಾಗಿ ನೀವು ಮಾಡ್ತಾ ಇದ್ದೀರಲ್ಲ, ಅದು ಎರಡೂ ಗಾಲಿ ಚಕ್ಕಡಿ ಬರೋಬ್ಬರಿ ಇದ್ರನ್ನ ಬರೋಬ್ಬರಿ ಮುಂದೆ ಗಾಡಿ ಹೋಗುದು. ಪುರುಷರು ಅಷ್ಟು ಸಮಾವಂತರು, ಸ್ತ್ರೀಯರು ಅಷ್ಟು ಸಮಾವಂತರು. ಎರಡೂ ಸರಿ ಇದ್ರಲ್ಲ ಚಕ್ಕಡಿ ಮುಂದೆ ಹೋಗ್ತದಲ್ಲ. ನಾವೆಚ್ಚು ನೀವೆಚ್ಚು ಅಂತೇನಿಲ್ಲ. ಮನೆಯೊಳಗೆ ಪುರುಷರಾಯ್ತು ಯಾರಾಯ್ತು ನಮಗೆಲ್ಲ ಅನುಕೂಲ ಮಾಡಿ ನಮಗೆ ಮುಂದೆ ಬೆಳೀಲಿಕ್ಕೆ ಅವರ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾವು ಹೆಣ್ಮಕ್ಳು ಬೆಳಿಬೇಕು. ಆ ವಿಷಯ ದೃಷ್ಟಿಯಿಂದ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿರುವಂಥ ಅಥವಾ ಯಾವುದೋ ಜಗತ್ತಿನಲ್ಲಿ ಸ್ತ್ರೀಯರು ಮುಂದೆ ಬರಲಿಕ್ಕೆ ಪುರುಷರೇ ಕಾರಣ. ಯಾಕಂದ್ರೆ ಅವರು ದ್ವೇಷದಿಂದಲೇ ಆಗಲಿ ಪ್ರೀತಿಯಿಂದಲೇ ಆಗಲಿ ಏನೋ ಮಾಡಿದ್ದಕ್ಕೆ ಸ್ತ್ರೀ ಮುಂದೆ ಬಂದು ಮಹಿಳಾ ದಿನಾಚರಣೆಯನ್ನು ನಾವು ಆಚರಿಸ್ಕೊತಾ ಇದ್ದೇವಲ್ಲ, ಎರಡೂ ಸಮನಾಗಿರುವಂಥದ್ದು. ಇನ್ನು ಮಹಿಳಾ ದಿನಾಚರಣೆ ನಾವು ನಮಗೆ ಸಮಾನವಾಗಿ ಕೊಟ್ಟಿದ್ದಾದ್ಮೇಲೆ ನಾವು ಹೆಣ್ಮಕ್ಳನ್ನು ಸಾಧಿಸಿ ತೋರಿಸಲೇಬೇಕಲ್ಲ. ನಾವು ಮುಂದದೀವಿ ಬರೀ ಮಹಿಳಾ ದಿನಾಚರಣೆ ಮಾಡ್ಕೋತೀವಿ. ಆದ್ರೆ ಮಹಿಳೆಯರಿಗೆ ಎಲ್ಲರೂ ಸಮಾನತೆಯಿಂದ ಸ್ತ್ರೀ ಪುರುಷರು ಎಲ್ಲರೂ ಕೂಡಿ ನಮಗೊಂದು ಸನ್ಮಾನ ಮಾನ ಮರ್ಯಾದೆ ಕೊಟ್ಟಿದ್ದ ನಾವು ಮುಂದುವರಿಲಿಕ್ಕೆ ಅವಕಾಶ ಬೇಕಾದಷ್ಟು ಇರ್ತದೆ. ಅದರಂತೆ ಎಲ್ಲರೂ ಸ್ತ್ರೀ ಮತ್ತು ಪುರುಷರು ಅಷ್ಟೇ ಸಮಾನತರು. ಇದರ ಹೆಚ್ಚು ಕಮ್ಮಿ ಅಂತೂ ಏನೂ ಇಲ್ಲ. ಇನ್ಮೇಲೆ ಸಂಗೀತದ ಬಗ್ಗೆ ಇಲ್ಲಿರುವಂಥ ಎಲ್ಲರೂ ನಮ್ಮ ಮಕ್ಕಳಿದ್ದಂಗೆ, ರಾಜಗುರು ಶಿಷ್ಯರಾಗಲಿ ಅಭಿಮಾನಿಗಳಾಗಲಿ ಎಲ್ಲರೂ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರೂ ಕೂಡಿ ಇಷ್ಟು ದೊಡ್ಡ ಸಮಾರಂಭವನ್ನು ನೀವು ನಮಗೆಲ್ಲ ನಿಮ್ಮ ವಿದ್ಯೆಯನ್ನು ತೋರಿಸ್ತಿದ್ದೀರಲ್ಲ, ಅದಕ್ಕೆ ನಮ್ಗೆ ಭಾಳ ಖುಷಿ ಆಗ್ತೈತಿ. ಯಾಕಂದ್ರೆ ಹಿಂದಕ್ಕಿನವ್ರು ಮಾಡಿಟ್ಟ ಬುದ್ಧಿಯನ್ನು ನೀವು ತೆಗೆದು ಸಮನಾಗಿ ಹಂಚಿಕೊಂಡು ಊಟ ಮಾಡಿ ಅದರ ರುಚಿಯನ್ನು ಸೇವಿತಾ ಇದ್ದೀರಲ್ಲ, ಆ ರುಚಿ ನಿಮ್ಗೆ ಎಷ್ಟು ಇಷ್ಟ ಆಗಿದೆ, ಅದು ನಿಮ್ಗೆ ಎಷ್ಟು ಸೇರ್ತದೆ, ಎಷ್ಟು ಹೋಗ್ತದೆ, ಅದರಷ್ಟು ನೀವು ವಿದ್ಯೆ ತಗೊಂಡಿರಿ, ಅದನ್ನು ಬೆಳೆಸ್ಕೊಂಡಿರಿ. ಹಾಗಾಗಿ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಇಲ್ಲ. ನಿಮ್ಮಮ್ಮ ಯೋಗ್ಯತೆಗೆ ಬಲವಾಗಿ ನೀವು ವಿದ್ಯೆಯನ್ನು ತಗೊಂಡಿರಿ. ಎಲ್ಲರೂ ನಮ್ಮ ಮಕ್ಕಳು ಮರಿಮಕ್ಕಳು ಇದು ಮಾಡೋದು ಅನ್ಕೊಳ್ಳಿ ನನ್ನ ಆಯುಷ್ಯ ಇನ್ನೂ ಬೆಳೆಯಾಕತೈತೆ ಕಾಣಿಸುತ್ತೆ. ವರ್ಷ ನೀವೆಲ್ಲರೂ ಕೂಡಿ ಎಲ್ಲರದು ರಾಜಗುರವರಾಯ್ತು, ಮನ್ಸೂರು ಗಂಗೂಬಾಯಿ ಅವ್ರದ್ದು ಈ ವರ್ಷ ಅವ್ರ ಪುಣ್ಯತಿಥಿ ಮಾಡಕ್ಕೆ ನೀವೆಲ್ಲ ಪ್ರೀತಿಯಿಂದ ಎಲ್ಲ ಕಡೆ ಮಾಡ್ತೀರಿ. ಅದನ್ನ ನೋಡಕ್ಕೆ ನಮ್ಗೆ ಬರ್ರಿ ಅಂದಿದ್ದಕ್ಕೆ ನನ್ನ ಆಯುಷ್ಯನೂ ಹೆಚ್ಚಿಗೆ ಆಗ್ಲಿಕ್ಕತ್ತದ ಕಾಣಿಸ್ತದೆ, ಇನ್ನೂ ಜಾಸ್ತಿ ಬೆಳೀಲಿಕ್ಕತ್ತದೆ. ನಂಗೆ ಬಹಳ ಖುಷಿ ಅಂದರೆ ಮಕ್ಕಳು ಮೊಮ್ಮಕ್ಕಳು ನೀವು ಇಷ್ಟು ಮುಂದುವರಿಸ್ಕೊಂಡು ಸಂಗೀತ ವಿದ್ಯೆಯನ್ನು ಧಾರವಾಡ ಹುಬ್ಬಳ್ಳಿಯಲ್ಲಿ ಇಷ್ಟು ಬೆಳೆಸ್ಕೊಂಡು ಬಂದ್ರಿ. ಧಾರವಾಡದ ಕೀರ್ತಿಯನ್ನು ನೀವು ಹಿಂದಿನವರು ಎಷ್ಟು
ಅದರಷ್ಟೇ ನೀವು ಮುಂದಿರೋರು ಇನ್ನೂ ಅದನ್ನು ಶಿಖರಕ್ಕೆ ಏರಿಸ್ರಿ ಅಂತೇಳಿ ನೀವೆಲ್ಲ ಅದು ವಿದ್ಯಾರ್ಥಿಗಳನ್ನಂಗಿಲ್ಲ ನಮ್ಮ ಮೊಮ್ಮಕ್ಕಳು ಬೆಳೆಸಲಿ ಅಂತ ನಾನು ಕೇಳಿಕೊಂಡು ಈ ಕಾರ್ಯಕ್ರಮ ಶುರು ಯಶಸ್ವಿ ಆಗಲಿ. ರಾಧಾ ದೇಸಾಯಿ ಆಗಲಿ, ನೀವು ಸಂಗೀತಗಾರರೆಲ್ಲ ಇನ್ನೊಂದು ಖುಷಿ ಅಂದ್ರೆ ನೀವು ಸಂಗೀತಗಾರರೆಲ್ಲರೂ ಒಟ್ಟಾಗಿ ನಾ ಹೆಚ್ಚಲ್ಲ ನೀ ಎಲ್ಲ ಅವ್ರ ಶಿಷ್ಯರು ಇವ್ರ ಶಿಷ್ಯರು ಅವ್ರ ಏನಲ್ಲ, ಒಟ್ಟಾಗಿ ನೀವು ಕೂಡಿ ಒಂದು ಪ್ರೀತಿಯಿಂದ ಸ್ನೇಹಿತರಂಗ ಎಲ್ಲ ವಿದ್ಯೆ ಮುಂದೆ ಮಾಡ್ಕೊಂಡು ಹೋಗ್ತಾ ಇದ್ದಿರಲ್ಲ. ಇದನ್ನೇ ಒಂದು ಗುರಿಯಾಗಿ ಇಟ್ಕೊಂಡು ಎಲ್ಲಿ ಹೋದ್ರೂ ಅದು ಬೆಳೆಸ್ಕೊಂಡು ಹೋಗ್ರಿ ಅಂತೇಳಿ ನಮ್ಮ ಧಾರವಾಡದ ಕೀರ್ತಿ ಹಿಂದೆ ಮಾಡಿಟ್ಟಂಥ ರಾಜೂರಾಗಲಿ, ಮನ್ಸೂರ್ ಅವರಾಗಲಿ, ಭೀಮಸೇನ್ ಜೋಶಿ ಅವರಾಗಲಿ, ಗಂಗೂಬಾಯರವರಾಗಲಿ, ಯಾರು ಹೆಂಗೆ ಧಾರವಾಡದ ಒಂದು ಪತಾಕೆಯನ್ನು ಹಚ್ಚಿ ಹೋಗಿದಾರಲ್ಲ ಅದನ್ನು ನೀವು ಇನ್ನೂ ಮೇಲೇರಿಸಿ ಅದನ್ನು ಬೆಳೆಸಿ ನೀವು ಮುಂದೆ ತರುವಂಥ ನಿಮ್ಮ ಕರ್ತವ್ಯ. ಈಗ ಇನ್ಮೇಲೆ ಧಾರವಾಡದ ಹೆಸರನ್ನು ಉಳಿಸೋದು ನೀವೇ ಇನ್ಮೇಲೆ ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ದೇವರು ಇನ್ನೂ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಮುಂದೋಗ್ಲಿಕ್ಕೆ ಬೆಳಿ ಅಂತ ನಾನು ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ನೀವೇ ಹೇಳ್ದಂಗ ನಿಮ್ಮ ಮನೆಯ ಮಕ್ಕಳು ಮೊಮ್ಮಕ್ಕಳು ತೆರೆದಾಗಿಡ್ತಾ ಇರುವಂತಹ ಸಾಧನೆಯ ಈ ಹಾದಿ, ಸಾಧನೆಯ ಹೆಜ್ಜೆಗಳನ್ನು ನೋಡಲಿಕ್ಕೆ ನನ್ನ ಆಯುಷ್ಯ ಹೆಚ್ಚಾಗ್ತಾ ಇದೆಯೇನೋ ಅಂತ. ಖಂಡಿತ ಹೌದು. ನೀವು 100 ವರ್ಷ ಬದುಕಿ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಸಾಧನೆಗೆ ಹಿಂಬಾಗಿ ನಿಲ್ಲಬೇಕು, ಅದನ್ನು ಕಣ್ತುಳಿದುಕೊಳ್ಬೇಕು ಅಂತ ಈ ಮಾನಿನಿಯರ ವೇದಿಕೆಯ ಮೂಲಕ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಎಲ್ಲರ ಪರವಾಗಿ ಶ್ರೀಮತಿ ಭಾರತಿ ದೇವಿ ರಾಜ್ಗುರು ಅವರ ಚರಣಗಳಲ್ಲಿ ನಮ್ಮ ನಮಸ್ಕಾರಗಳು.
Behind